ಒಂದು ಅಕ್ಷೋಹಿಣಿ ಸೈನ್ಯವನ್ನು ರಣಮೋರಿಗೆ ಔತಣ ಕೊಟ್ಟು ಜೀವಗಳ್ಳನಂತೆ ಅರಿತುಕೊಂಡಿರುವೆಯೋ ಹೇಳಿ. ಈ ಪೃಥ್ವಿಯನ್ನು ನಿರ್ಪಾಂಡವ ಪೃಥ್ವಿ ಮಾಡುವೆನೆಂದು ಪಣತೊಟ್ಟು ಭರತ ವರ್ಷದ ವೀರ ಪುರುಷರನ್ನು ರಣಮೋರಿಗೆ ಬಲಿ ಕೊಟ್ಟು ಅವದಲ್ಲಿ ಅಡಗಿಕೊಂಡಿರುವೆಯೋ ಕುರುಕುಲಾಂತಕನೇ. ಯುದ್ಧವು ಕ್ಷತ್ರಿಯರ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ ಎಂದು ಡಂಬಲ ಮಾತುಗಳ ಆಡಿ 5 ಗ್ರಾಮಗಳನ್ನಲ್ಲ, 1 ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾರೆ. ಸಾಮರ್ಥ್ಯವಿದ್ದರೆ ಯುದ್ಧ ಮಾಡಿ ಪಡೆಯಲಿ ಎಂದು ಬಗಳಿದ ನೀನು ಅವದಲ್ಲಿ ಅಡಗಿಕೊಂಡಿರುವೆಯೋ? ವಿಷ ಪ್ರಾಶನ ಮಾಡಿಸಿದೆ, ಹೊರಗಿನ ಮನೆಗೆ ಬೆಂಕಿ ಇಟ್ಟೆ, ತುಂಬಿದ ಸಭೆಯಲ್ಲಿ ದ್ರೌಪದಿ ವಸ್ತ್ರೋಪಣ ಮಾಡಲು ಮುಂದಾದೆ. ಇಂತಹ ಕಪಟ ತೂತವಾಡಿಸಿ 12 ವರ್ಷ ವನವಾಸ ಮಾಡಿಸಿದೆ. ಇಂತಹ ಮಹಾ ಅಪರಾಧಗಳನ್ನು ಮಾಡಿದಲ್ಲದೆ ರಾಜಸಭೆಯಲ್ಲಿ ರಾಯಭಾರಿಯಾಗಿ ಬಂದ ಕೃಷ್ಣನನ್ನೇ ಬಂಧಿಸಲು ಮುಂದಾದೆ. ಎಲ್ಲವೋ ಕೌರವ, ಬಕಾಸುರ, ಕೀಚಕ, ಕಿಮ್ಮೀರನನ್ನು ಸಂಹರಿಸಿದ ಈ ಸಾವಿರಾರು ಬಲವುಳ್ಳ ಪ್ರಬಂಧನ ಸುತನು ನಿನ್ನ ಮರಣಕ್ಕಾಗಿ 13 ವರ್ಷಗಳಿಂದ ಎದುರು ನೋಡುತ್ತಿದ್ದೇನೆ. ಯಾರೊಡನೆ ಯುದ್ಧ ಮಾಡುವುದು ಅಸಾಧ್ಯವೋ ಅವನು ದುರ್ಯೋಧನ ಎಂಬ ದೊಡ್ಡ ಹೆಸರನ್ನು ಪಡೆದ ನೀನು ಜೀವಗಳ್ಳನಂತೆ ಅದೆಲ್ಲಿ ಅಡಗಿಕೊಂಡಿರುವೆಯೋ? ಈಗ ನಿನ್ನ ರಕ್ಷಣೆಗೆ ಪಿತಾಮಹರಿಲ್ಲ, ಗುರು ದ್ರೋಣರಿಲ್ಲ, ಕರ್ಣಾದಿ 15 ಮಹಾರಥರಿಲ್ಲ, ಒಡ ಹುಟ್ಟಿದ ಅನುಜರಿಲ್ಲ. ಈ ಪವನ ಸುತನ ಗದಾಘಾತಕ್ಕೆ ಘಾತಕ್ ಪ್ರಾಣನಾಗಲು ನೀನು ಓರ್ವನೇ ಉಳಿದಿರುವೆ. ಕೃಷ್ಣ, ರಣರಂಗದಲ್ಲೆಲ್ಲ ಹುಡುಕಿದರೂ ಆ ದ್ರೋಹಿಯ ಸುಳಿವೆ ಸಿಗುತ್ತಿಲ್ಲ. ನೀನಾದರೂ ಹೇಳು ಕೃಷ್ಣ, ಅವನೆಲ್ಲಿರುವನೆಂದು. ಆವೇಶ ಬೇಡ. ಗರತಿ ಗಾಂಧಾರಿಯು ಭೀಷ್ಮರಿಂದ ಪಡೆದು ತಂದು ಕೊಟ್ಟಿರುವ ಜಲಸಂಬಂಧನ ರತ್ನವು 3 ದಿನ ಕೌರವನ ಜೀವವನ್ನು ನೀರಿನೊಡನೆ ಕಾಯುವುದು. ನಿನ್ನ ಪೌರುಷೋಕ್ತಿಗಳಿಂದ ಎಚ್ಚರಿಸಿ ಕರೆಯವನನ್ನು. ಕೃಷ್ಣ, ಗುರು ಹಿರಿಯರನ್ನು, ಬಂಧು ಬಾಂಧವರನ್ನೆಲ್ಲ ಕಳೆದುಕೊಂಡಿರುವ ಆ ನನ್ನ ಸಹೋದರನನ್ನು ನಾನು ಸಾವಧಾನದಿಂದ ಕರೆಯುತ್ತೇನೆ. ಬೇಡ ಎನ್ನಬೇಡ. ಬೇಡ ಧರ್ಮರಾಯ, ನಿನ್ನ ಮೃದು ಮಾತಿಗೆ ಅವನು ಹೋಗೊಡಲಾರ. ಭೀಮ, ಕರಿ ಅವನನ್ನು. ಎಲ್ಲವೋ ಭರತ ವಂಶದ ಕಳಂಕ ಸ್ವರೂಪನೇ, ಗರತಿ ಗಾಂಧಾರ್ಯ ಸ್ತನಪಾನ ಮಾಡಿದ ನೀನು ಮೊಸಳೆಯೇರುಗೋದರ ಆಗ್ರಹಕ್ಕೆ ಎದರಿ ಮೊಸಳೆಯಂತೆ ನೀರಿನಲ್ಲಿ ಹಬಿತುಕೊಂಡಿರುವೆಯಾ? ನಿನ್ನ ಹೆತ್ತಮ್ಮ ನಿನ್ನನ್ನು ಗಂಡನೆಯ ಗಂಡ ಎಂದು ಅಳೆದಿದ್ದರೆ ಈ ಗಂಡಿಗೆಯಡೆ ಕಾದಾಡುವ. ತಡೆ, ನಿನ್ನ ನಾಲಿಗೆಯನ್ನು ಅಲ್ಲಿಯೇ ತಡೆ. ಬಂಡಿ ಅನ್ನವ ತಿಂದು ತೇಗುವ ಲಂಡನಿಗೆ ಹೇಗೆ ತಿಳಿಯಬೇಕು ವೀರರ ಪೌರುಷ, ಗಂಡುಗಲಿಯ ಕೆಚ್ಚು? ಕೆಲವೋ ಭಂಡ ಭೀಮ, ತಾತ ಭೀಷ್ಮರ ಸಲಹೆಯಂತೆ ಕ್ಷಣಕಾಲ ವಿಶ್ರಾಂತಿಯನ್ನು ಬಯಸಿದನೆ ಹೊರತು ಜೀವಗಳ್ಳನಂತಲ್ಲವೋ. ಸಿದ್ಧನಾಗು. ನಮ್ಮಿಬ್ಬರ ಕಾಳಗದಿಂದ ದಿಗ್ಗಂತಗಳೇ ಧೀಗಿಡಲಿ, ಪಂಚಭೂತಗಳೇ ಜೈಕರಿಸಲಿ. ಎಲ್ಲವೋ ಕೌರವ, ನೀನು ನನ್ನನ್ನು ವಧಿಸಬಲ್ಲೆಯಾದರೆ ಈ
ಸರಣಿಯ ಸಕಲ ಸಂಪದವು ನಿನ್ನದಾಗುವುದು. ಇಲ್ಲವೋ ಭೀಮ, ನೀನು ನನ್ನನ್ನ ವಧಿಸಬಲ್ಲೆಯಾದರೆ ಆ ಚಂದ್ರಾರ್ಕವಾದ ಕೀರ್ತಿಯನ್ನ ಹೊಂದುವೆ. ಹಾ, ಸಿದ್ಧನಾಗ. ಸಿದ್ಧನಾಗು. ಚಂದ್ರಗಡ ಸ್ವಲ್ಪ ಕಷ್ಟವಾಗ್ತದೆ ಜೋರಾಗಿ ಮೊದಲೇ ಓದ್ಕೊಂಡ್ಬಿಡು, ಸ್ವಲ್ಪ ಓದ್ಬೇಡ. ಇದು ಹೊರಗಿನ ಮನೆಗೆ ದುರಂತಕ್ಕೆ ಕಾರಣ. ಇದು ಕುರು ಸಮೂಹವನ್ನೇ ನುಂಗಿದಕ್ಕೆ. ಇದು ದ್ರೌಪದಿ ವಸ್ತ್ರೋಪರ ಪ್ರಯತ್ನಕ್ಕೆ. ಇದು ದುಶ್ಯಾಸನನ ಎದರಕ್ತ ಪಾನ ಮಾಡಿದ್ದಕ್ಕೆ. ಕ್ಷಣಕಾಲ ವಿಶ್ರಾಂತಿಯನ್ನು ಹೊಂದ ಭೀಮ. ಭಲೆ ಭಲೆ ದುರ್ಯೋಧನ, ಸಾಹಸಿ ಇದ್ದರೆ ನೀನೊಬ್ಬನೇಯ. ಭೀಮ ಕೌರವನು ಎದೆ ತೊಟ್ಟಿ ಯುದ್ಧ ಮಾಡುತ್ತಿರುವಂತೆ ನೀನು ಸಹ. ಕರೆಕ್ಟಾಗಿ ನಿಂತ್ಕೊಳ್ಳಿ, ಯಾಕೆ ಈ ಕಡೆ ಬರ್ತಿದ್ದೀರಾ? ಇವ್ರ ಮುಖ ಭಲೆ ದುರ್ಯೋಧನ, ನೋಡ್ಬೇಡಿ. ಕೌರವನು ಎದೆ ತೊಟ್ಟಿ ಯುದ್ಧ ಮಾಡುತ್ತಿರುವಂತೆ ನೀನು ಸಹ ತೊಡೆ ತಟ್ಟಿ ಯುದ್ಧ ಮಾಡು. ಈಗ ನೆನಪಿಗೆ ಬಂದು ಸುದೇವ.